ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸತಿಪತಿಯ ಬಂಧ, ಅನುರಾಗದ ಅನುಬಂಧ, ದೇವರು ಕೂಡಿಸಿದ ಬೇರ್ಪಡಿಸದ ಸಂಬಂಧ. ಸತಿಪತಿಯ ಬಂಧ, ಅನುರಾಗದ ಅನುಬಂಧ, ದೇವರು ಕೂಡಿಸಿದ ಬೇರ್ಪಡಿಸದ ಸಂಬಂಧ. ಜಪ ತಪ ಇರುವ ಮನೆಯು ಯೇಸು ಬಾಳುವ ದೇವಾಲಯವು, ಸ್ತುತಿ ಸ್ತೋತ್ರ ಇರುವ ಮನೆಯು ಯೇಸು ಬಾಳುವ ದೇವಾಲಯವು. ಸತಿಪತಿಯ ಬಂಧ, ಅನುರಾಗದ ಅನುಬಂಧ, ದೇವರು ಕೂಡಿಸಿದ ಬೇರ್ಪಡಿಸದ ಸಂಬಂಧ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ ವಚನ 4. ಗುಣವಂತ ಸತಿ ಗಂಡನ ತಲೆಗೆ ಕಿರೀಟ. ಗುಣವತಿಯಾದ ಪತ್ನಿ ತನ್ನ ಗಂಡನ ತಲೆಗೆ ಕಿರೀಟವಾಗಿ ಕಂಗೊಳಿಸುತ್ತಾಳೆ. ಈಗ ಒಬ್ಬ ಗಂಡಸಿನ ತಲೆಯ ಮೇಲೆ ಕಿರೀಟ ಇರುವಾಗ ಅದು ಮಹಿಮೆ, ಅದು ಶೋಭಮಾನಕರ, ಅದು ಗೌರವ ಪ್ರಧಾನ. ಆ ಕಿರೀಟ ಅನೇಕ ವಿಧವಾದ ಅರ್ಥಗಳನ್ನು ಕೊಡುತ್ತದೆ. ಸೊ ಇಲ್ಲಿ ಗುಣವಂತ ಪತ್ನಿಯನ್ನು ಆ ಕಿರೀಟಕ್ಕೆ ಹೋಲಿಕೆ ಮಾಡಲಾಗಿದೆ. ಒಬ್ಬ ಪುರುಷನಿಗೆ ಗುಣವತಿಯಾದ ಹೆಂಡತಿ ಸಿಕ್ಕಿದ್ದೆ ಆದರೆ ಅವನ ತಲೆಯ ಮೇಲೆ ಕಿರೀಟವಿದ್ದಂತೆ ಆಕೆ ಕಂಗೊಳಿಸುತ್ತಿರುತ್ತಾಳೆ. ಆತನ ಜೀವನ ಕಿರೀಟ ಧರಿಸುವುದೆಂದರೇನು? ಗೌರವ, ಒಂದು ಕೃಪೆಯ ಜೀವನವಾಗಿ ಮಾರ್ಪಾಡಾಗುತ್ತದೆ. ಆದರೆ ಲಜ್ಜೆಗೆಟ್ಟ ಹೆಂಡತಿ ಆತನ ಎಲುಬಿಗೆ ಕ್ಷಯ. ಲಜ್ಜೆಗೆಟ್ಟ ಹೆಂಡತಿ, ಕೆಟ್ಟ ಹೆಂಡತಿ, ಕೆಟ್ಟ ಗುಣಗಳುಳ್ಳ ಒಬ್ಬ ಸ್ತ್ರೀ ಅಂತ ಹೇಳ್ಬೋದು. ಆಕೆ ಆತನ ಎಲುಬಿಗೆ ಕ್ಷಯ, ಆತನ ಎಲುಬನ್ನೇ ಕ್ಷಯಿಸುವಷ್ಟರ ಮಟ್ಟಿಗೆ ಮಾರ್ಪಾಡಾಗಿ ಬಿಡುತ್ತಾಳೆ ಅನ್ನುವ ರೀತಿಯಲ್ಲಿ ಇಲ್ಲಿ 2 ರೀತಿಯ ಹೆಂಡತಿಯರನ್ನು ಹೋಲಿಕೆ ಮಾಡಲಾಗುತ್ತದೆ. ಗುಣವತಿಯಾದ ಹೆಂಡತಿ ತನ್ನ ಗಂಡನ ಶಿರಸ್ಸಿಗೆ ಕಿರೀಟವಾಗಿ ಕಂಗೊಳಿಸುತ್ತಾಳೆ. ಪ್ರೈಸ್ ದ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದರೆ ಅಬಿಗೈಲಳು ಮತ್ತು ನಾಬಾಲ್. ಅಲ್ಲಿ ನಾಬಾಲ್ ಅನ್ನೋ ವ್ಯಕ್ತಿಯ ಬಗ್ಗೆ ಹೇಳುವುದಾದರೆ ಆತನು ಮೂರ್ಖ, ಕೋಪಿಷ್ಠ. ಅವನ ಹೆಸರೇ ನಾಬಾಲ್, ಹೆಸರಿಗೆ ತಕ್ಕಂತೆ ಮೂರ್ಖ, ಕೋಪಿಷ್ಠ. ಆದರೂ ಅವನಿಗೆ ಸಿಕ್ಕಿದಂಥ ಹೆಂಡತಿ ಗುಣವತಿಯಾದ, ಸೌಂದರ್ಯವತಿಯಾದ, ಜ್ಞಾನವಂತಳಾದ ಅಬಿಗೈಲಳಾಗಿದ್ದಳು. ಹೇಗೆ ಅವಳು ತನ್ನ ಗಂಡನಿಗೆ ಕಿರೀಟವಾಗಿ ತನ್ನ ಗಂಡನನ್ನು, ತನ್ನ ಕುಟುಂಬವನ್ನು ಸಂಕಷ್ಟದಲ್ಲಿ, ನಾಶನದಿಂದ ಕಾಪಾಡಿದಳು ಎಂದರೆ, ದಾವೀದನ ಸಂಗಡಿಗರು ಮರುಭೂಮಿಯಲ್ಲಿ, ಅರಣ್ಯದಲ್ಲಿ ಜೀವಿಸುತ್ತಿದ್ದ ಸಮಯದಲ್ಲಿ ನಾಬಾಲನು ತನ್ನ ಕುರಿಗಳ ಚರ್ಮವನ್ನು ಸುಲಿದು ಶೇಖರಣೆ ಮಾಡುತ್ತಿದ್ದಾನೆ ಎಂಬ ವಿಷಯ ಗೊತ್ತಾದಾಗ ತನ್ನ ಸಂಗಡಿಗರಿಗೆ ದಾವೀದನು ಹೇಳುತ್ತಾನೆ, ನಾಬಾಲನ ಕುರಿಗಳನ್ನು ಶತ್ರುಗಳ ಕಾಟದಿಂದ ತಪ್ಪಿಸಲು ಎಷ್ಟೋ ಸಹಾಯ ಮಾಡಿದ್ದೇವೆ. ಈಗ ನಾವು ಸ್ವಲ್ಪ ಸಹಾಯವನ್ನು ಹೋಗಿ ಕೇಳಿ ನಮಗೆ ತಿನ್ನಲು ರೊಟ್ಟಿ ಮತ್ತು ಆಹಾರವನ್ನು ಕಳುಹಿಸಿಕೊಡಲಿ ಎಂದು ದಾವೀದನ ಸಂಗಡಿಗರು ಹೋಗಿ ಕೇಳುವಾಗ ನಾಬಾಲನು, ಅವನು ಮೊದಲೇ ಮೂರ್ಖ ಮತ್ತು ಕೋಪಿಷ್ಠ, ಯಾರದು ದಾವೀದ, ನಾನು ಯಾಕೆ ಆತನಿಗೆ ಕೊಡಬೇಕೆಂದು ಅವರನ್ನು ಬೈದು ಗದರಿಸಿ ಕಳುಹಿಸಿ ಬಿಡುತ್ತಾನೆ. ಈ ಸುದ್ದಿ ತನ್ನ ಹೆಂಡತಿ ಅಬಿಗೈಲಳಿಗೆ ಗೊತ್ತಾದಾಗ ಅವಳು ಭಯಭ್ರಾಂತಳಾಗುತ್ತಾಳೆ. ಆದರೆ ಗುಣವತಿಯಾದ ಕಾರಣ ಆ ಒಂದು ಕೆಟ್ಟ ಸಮಯದಲ್ಲಿ ಜ್ಞಾನದಿಂದ ನಡೆದುಕೊಳ್ಳುತ್ತಾಳೆ. ತತ್ಕ್ಷಣವೇ ತನ್ನ ಸೇವಕರನ್ನು ಕರೆದುಕೊಂಡು ರೊಟ್ಟಿ ಮತ್ತು ಮಾಂಸವನ್ನು ಸಿದ್ಧಪಡಿಸಿಕೊಂಡು ದಾವೀದ ಕೋಪಾವೇಶದಿಂದ ನಾಬಾಲನನ್ನು ಕೊಂದು ಹಾಕುತ್ತೇನೆ ಎಂದು ಕೋಪಾವೇಶದಿಂದ ಬರುವ ಸಮಯದಲ್ಲಿ ಈಕೆ ಆತನನ್ನು ಎದುರುಗೊಂಡು ಮೊಣಕಾಲೂರಿ ತಾಳ್ಮೆಯಿಂದ ಭಿನ್ನಯಿಸುತ್ತಾಳೆ. ದಾವೀದ, ನೀನು ಮಹಾ ಅರಸನು, ನೀನು ಯಾಕೆ ಆತನನ್ನು ಕೊಂದು ಆತನ ರಕ್ತಪಾತಕ್ಕೆ ನೀನು ಹೊಣೆಯಾಗಬೇಕು? ನೀನು ದೇವರಿಂದ ಆಯ್ಕೆ ಮಾಡಲ್ಪಟ್ಟವನಲ್ಲವೇ ಎಂದು ಮಧ್ಯಸ್ಥಿಕೆ ವಹಿಸಿ ಕೇಳುವಾಗ ದಾವೀದನ ಕೋಪ ತಣ್ಣಗಾಗಿ, ಇಂದು ನಿನ್ನ ಪ್ರಾರ್ಥನೆಯ ನಿಮಿತ್ತ, ನಿನ್ನ ಸನ್ನಡತೆಯ ನಿಮಿತ್ತ ನೀನು ನಿನ್ನ ಕುಟುಂಬವನ್ನು, ನಿನ್ನ ಗಂಡನನ್ನು ಕಾಪಾಡಿಕೊಂಡೆ. ದೇವರು ಸಹ ನಾನು ರಕ್ತಪಾತಕ್ಕೆ ಗುರಿಯಾಗದಂತೆ ನನ್ನನ್ನು ಕಾಪಾಡಿದರು ಎಂದು ಆಕೆಯನ್ನು ಆಶೀರ್ವದಿಸಿ ಕಳುಹಿಸುತ್ತಾನೆ. ಬುದ್ಧಿವಂತೆಯಾದ ಸ್ತ್ರೀ, ಗುಣವತಿಯಾದ ಸ್ತ್ರೀ ತನ್ನ ಗಂಡನ ತಲೆಗೆ ಕಿರೀಟವಾಗಿ ನಿಲ್ಲುತ್ತಾಳೆ. ಆದರೆ ಮತ್ತೊಂದು ಹೆಂಡತಿ, ಲಜ್ಜೆಗೆಟ್ಟ ಹೆಂಡತಿ, ಕೆಟ್ಟ ಹೆಂಡತಿ,
ಕೆಟ್ಟ ಗುಣಗಳಿಂದ ನಡೆದುಕೊಳ್ಳುವ ಸ್ತ್ರೀ, ಕೋಪಿಷ್ಠಳಾದ ಸ್ತ್ರೀ ತನ್ನ ಗಂಡನ ಎಲುಬಿಗೆ ಕ್ಷಯವನ್ನು ತಂದು ಕೊಡುತ್ತಾಳೆ. ಇದಕ್ಕೆ ಒಂದು ಉದಾಹರಣೆ ನೋಡುವುದಾದರೆ, ಹೆರೋದ ರಾಜ ಮಾರ್ಕನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ತನ್ನ ಹೆಂಡತಿಯ ಮೃತಪಟ್ಟ ನಂತರ ತನ್ನ ಅಣ್ಣನ ಹೆಂಡತಿ ಹೆರೋದಿಯಳನ್ನೇ ತನ್ನ ಹೆಂಡತಿಯಾಗಿ ತೆಗೆದುಕೊಳ್ಳುತ್ತಾನೆ. ಆಕೆ ಕೆಟ್ಟ ಸ್ತ್ರೀ ಎಂದು ಗೊತ್ತಿದ್ದರೂ ಸಹ ಆಕೆಯ ಸಹವಾಸವನ್ನು ಮಾಡ್ತಾ ಇರ್ತಾನೆ. ಅದರ ಪರಿಣಾಮ, ಹಬ್ಬದ ಸಮಯದಲ್ಲಿ ತನ್ನ ಮಗಳು ನರ್ತನ ಮಾಡಿ ರಾಜನ ಮನ ಗೆದ್ದಾಗ, ನೀನು ಏನು ಕೇಳಿದರೂ ಕೊಡುತ್ತೇನೆ ಮಗಳೇ ಎಂದು ರಾಜನು ಪ್ರೀತಿಯಿಂದ ಹೇಳಿದನು. ಆದರೆ ಅವನ ಪ್ರೀತಿಯನ್ನೇ ದುರುಪಯೋಗ ಪಡಿಸಿಕೊಂಡ ಆ ಕೆಟ್ಟ ಹೆಂಡತಿ ಹೆರೋದಿಯಳು ಸಂತ ಸ್ನಾನಿಕ ಯೋಹಾನರ ತಲೆಯನ್ನೇ ಕತ್ತರಿಸಿ ತರುವುದಾಗಿ ಕೇಳಿಕೊಳ್ಳುತ್ತಾಳೆ. ಕೆಟ್ಟ ಹೆಂಡತಿ, ನೀಚ ಹೆಂಡತಿ, ಕೆಟ್ಟ ಗುಣಗಳುಳ್ಳ ಸ್ವಭಾವವುಳ್ಳ ಸ್ತ್ರೀ. ಅವನ ಜೀವನ ಕೊನೆಗೆ ಸ್ನಾನಿಕ ಯೋಹಾನನ ತಲೆಯನ್ನು ಕತ್ತರಿಸಿದ ಮೇಲೆ ಆ ಹೆರೋದನು, ನಾನು ಪ್ರವಾದಿಯನ್ನು ಕೊಂದು ಹಾಕಿದೆನಲ್ಲ, ನಿರಪರಾಧಿಯ ರಕ್ತಕ್ಕೆ ನಾನು ಕಾರಣನಾದೆನಲ್ಲ ಎಂದು ಕೊರಗಿ 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 ಆ ಪಾಪ ಪ್ರಜ್ಞೆಯಲ್ಲೇ ಅವನ ಎಲುಬುಗಳು ಕ್ಷಯವಾಗಿ ಅವನು ಸತ್ತು ಹೋದನು. ಅವನು ಮೃತಪಟ್ಟನು. ಕರ್ತರಾದ ಯೇಸುವೆ, ಆಸ್ತಿಪಾಸ್ತಿ ತಂದೆ ತಾಯಿಯಿಂದ ಸಿಗಬಹುದು, ಒಳ್ಳೆಯ ಹೆಂಡತಿ ಯಾರಿಂದ ಸಿಗುತ್ತಾರೆ? ಒಳ್ಳೆಯ ಹೆಂಡತಿಯನ್ನು, ಗುಣವತಿಯಾದ ಹೆಂಡತಿಯನ್ನು ಪಡೆದುಕೊಂಡವನು ಧನ್ಯನು, ದೇವರ ಆಶೀರ್ವಾದದಿಂದ ಮಾತ್ರ ಎಂದು ನುಡಿದಿದ್ದೀರಿ. ಇವತ್ತು ಸತಿ ಪತಿ, ಗಂಡ ಹೆಂಡತಿ ದೇವರು ಒಟ್ಟುಗೂಡಿಸುವಂಥದ್ದು. ಅವರೀರ್ವರು ಒಂದೇ ಶರೀರ, ಒಂದೇ ಮನಸ್ಸು, ಪವಿತ್ರಾತ್ಮರ ಕೃಪೆಯಲ್ಲಿ, ಸತ್ಯದಲ್ಲಿ, ಪರಿಶುದ್ಧತೆಯಲ್ಲಿ, ದೈವಿಕ ಜ್ಞಾನದಲ್ಲಿ ಪ್ರವರ್ಧಿಸಿ ತನ್ನ ಕುಟುಂಬ ಜೀವಿತವನ್ನು ಕಟ್ಟಿ ಎಬ್ಬಿಸಲು ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ಬುದ್ಧಿಯುಳ್ಳ ಸ್ತ್ರೀ ತನ್ನ ಕುಟುಂಬವನ್ನು ಕಟ್ಟಿ ಎಬ್ಬಿಸುತ್ತಾಳೆಂಬ ವಾಕ್ಯದಂತೆ ಪವಿತ್ರಾತ್ಮರ ಜ್ಞಾನದಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳು, ಪ್ರತಿಯೊಂದು ಗಂಡು ಮಕ್ಕಳು ನಡೆದುಕೊಂಡು ಕುಟುಂಬವನ್ನು ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಸಂರಕ್ಷಿಸಿ ದೇವರ ಚಿತ್ತಕ್ಕನುಗುಣವಾಗಿ ನಜರೇತಿನ ಪವಿತ್ರ ಕುಟುಂಬವಾಗಿ ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದಗಳು, ಪವಿತ್ರಾತ್ಮರ ವರದಾನಗಳು ಪ್ರತಿಯೊಬ್ಬರಲ್ಲಿ ಆಳ್ವಿಕೆ ಮಾಡುವಂತೆ, ಎಲ್ಲ ಕುಟುಂಬಗಳು ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.